ಅದಕ್ಕೆ ಹೇಳೋದು ಹೋಪ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಆ್ಯಂಡ್ ದ ಬೆಸ್ಟ್ ಮೆಡಿಸಿನ್ ಅಂತ. ಏನೇ ಆದರೂ ಕಡೆ ತನಕ ಫೈಟ್ ಮಾಡಲೇಬೇಕಲ್ವ ಭೂಮಿಕಾ? ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಾ. ನೀವೇ ಹೀಗೆ ಧೈರ್ಯ ಕಳ್ಕೊಂಬಿಟ್ರೆ ಹೇಗೆ ಹೇಳಿ? ನನಗೆ ಬದುಕೋ ಆಸೆ ಇಲ್ಲ ಅಂತ ಅನ್ಕೊಂಡಿದ್ದೀರ, ಆದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭೂಮಿಕಾ. ನಿಮಗೆ ನಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋ ಆಸೆ ಇದೆ ಅಲ್ವಾ? ಹಾಗೆ ನಮಗೂ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇದೆ ಭೂಮಿಕಾ. ಸ್ವಾರ್ಥ ಅಷ್ಟೇ ಇಲ್ಲ ಭೂಮಿಕಾ, ಇದೊಂದು ಭಾವನೆ. ನೀವು ನನ್ನ ಜೀವನದಲ್ಲಿ ಇಲ್ಲದೇ ಇರೋ ಆಪ್ಷನ್ನ ನಾನು ಯೋಚಿಸೋದಕ್ಕೂ ರೆಡಿ ಇಲ್ಲ ಭೂಮಿಕಾ. ನೋಡಿ, ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಟ್ರೀಟ್ಮೆಂಟಲ್ಲಿ ನಿಮಗೆ ನೋವು ಬರ್ಬೋದು, ಕಷ್ಟ ಬರ್ಬೋದು, ನಿಮ್ಮಲ್ಲಿ ಏನೇನೋ ಬದಲಾವಣೆ ಆಗ್ಬೋದು. ದಟ್ಸ್ ಆಲ್ ಫೈನ್ ವಿತ್ ಮೀ, ದಟ್ಸ್ ಓಕೆ. ನಿಮ್ಮ ಕನ್ಸನ್ನೇನು? ನೀವು ಭಯನ ನನ್ನ ಕಣ್ಣಲ್ಲಿ ನೋಡ್ತೀರಾ ಅಂತಲ್ವಾ? ಯೋಚನೆ ಮಾಡಬೇಡಿ ಭೂಮಿಕಾ, ಐ ವಿಲ್ ಹ್ಯಾಂಡಲ್ ಇಟ್. ನೀವು ಆ ಭಯನ ನನ್ನ ಕಣ್ಣಲ್ಲಿ ನೋಡಲ್ಲ. ಎವ್ರಿಥಿಂಗ್ ಈಸ್ ಫೈನ್ ವಿತ್ ಮೀ. ಬಟ್ ನಿಮ್ಮನ್ನು ಉಳಿಸ್ಕೊಳಕ್ಕಿದ್ದು ಒಂದೇ ಒಂದು ಚಾನ್ಸ್ ಕೂಡ ನಾನು ಉಪಯೋಗಿಸ್ಕೊಳ್ಳಿಲ್ಲ, ಕೈ ಚೆಲ್ಬಿಟ್ಟೆ ಅನ್ನೋ ಫೀಲಿಂಗು, ಗಿಲ್ಟ್ ಬರೋ ಥರ ಮಾತ್ರ ಮಾಡಬೇಡಿ ಭೂಮಿಕಾ. ನೋಡಿ, ಇದು ನಮ್ಮ ಪ್ರೀತಿಗೆ ಪರೀಕ್ಷೆ ಅನ್ಕೊಳ್ಳೋಣ. ಪಾಸ್ ಆಗ್ತೀವಿ, ಗೆದ್ದೇ ಗೆಲ್ತೀವಿ. ಆ ಶಕ್ತಿ ನಮ್ಮ ಪ್ರೀತಿಗಿದೆ. ದಯವಿಟ್ಟು ನೆಗೆಟಿವ್ ಥಾಟ್ಸ್ನ ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕ್ಬಿಡಿ. ಏನೇ ಆಗಲಿ ನಾನು ನಿಮ್ಮ ಜೊತೆಗಿರ್ತೀನಿ. ನೋಡಿ, ಇಂಥ ಪರಿಸ್ಥಿತಿಲಿದ್ದು ಇದರಿಂದ ಆಚೆ ಬಂದು ಸಾಧನೆ ಮಾಡಿರೋ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರೂ ನಮಗೆ ಸ್ಫೂರ್ತಿ ಆಗಬೇಕು. ನಾಳೆ ನೀವು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬೇಕು ಭೂಮಿಕಾ. ಲೆಟ್ಸ್ ಫೇಸ್ ಇಟ್. ನಿಮಗೆ ನಂಬಿಕೆ ಇದೆ ಅಲ್ಲ? ಆಗಲಿ, ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ. ಅಪರ್ಣ, ಅಪರ್ಣ ಎಲ್ಲಿದ್ಯಾ? ಇಲ್ಲಿದ್ದೀನಿ. ಏನಾಯ್ತು? ಅಪರ್ಣ, ಸೂಪರ್ ಗುಡ್ ನ್ಯೂಸ್. ಏನದು? ಅತ್ತಿಗೆ ಟ್ರೀಟ್ಮೆಂಟ್ ಒಪ್ಕೊಂಡ್ಬಿಟ್ರು. ಹೌದಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಂತೆ, ಡಾಕ್ಟರ್ನ ಮೀಟ್ ಮಾಡಿದ್ದು ಆಯಿತು. ಪ್ರಿಲಿಮಿನರಿ ಟೆಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮುಗಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್. ಈ ಒಂದು ಮಾತಿಗೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಈಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ಗೆಳೆಯ ಕಾಲ್ ಮಾಡಿದ್ಮೇಲೆ ನನಗೂ ಅಷ್ಟೇ ಸಮಾಧಾನ ಆಯಿತು. ಮನಸ್ಸಿನ ಭಾರ ಎಲ್ಲ ಏಕ್ದಮ್ ಇಳಿದೋಯ್ತು. ಹಾಗಾದ್ರೆ ನಾವು ಭೂಮಿಕಾ ನೋಡಕ್ ಹೋಗ್ಬೋದಾ? ಈಗಲೇ ಬೇಡ. ಗೆಳೆಯ ಹೇಳಿದ, ಇದು ಅದಕ್ಕೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಆಮೇಲೆ ಬೇಕಾದ್ರೆ ಬನ್ನಿ ಅಂತ. ಹೌದು, ಇಂಥ ಟೈಮ್ನಲ್ಲಿ ಅವಳ ಮನ್ಸು ಗಟ್ಟಿ ಮಾಡ್ಕೋಬೇಕು. ಆ ದಿಕ್ಕಿನಲ್ಲೂ ನಾವು ಯೋಚನೆ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯಾ? ಗೆಳೆಯ ಇದ್ದಾನಲ್ಲ, ಅವನ ಅದಕ್ಕೆ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಾವಿಬ್ಬರು ಅವನ ಬೆನ್ನಿಗೆ ನಿಂತರೆ ಅಷ್ಟೇ ಸಾಕು. ನಮ್ಮೆಲ್ಲರ ಬೆನ್ನಿಗೆ ಆ ಭಗವಂತ ಅಂತ. ಆ ಭಗವಂತ ನನ್ನ ಪಾಲ್ಗಂತೂ ಇದ್ದೇ ಇದ್ದಾನೆ. ಭೂಮಿಕಾ ಹುಷಾರಾಗ್ಲಿ ಅಂತ ನಾನು ಎಷ್ಟು ಕೇಳ್ಕೊತಿದ್ದೆ ಗೊತ್ತಾ? ನನ್ನ ಪ್ರಾರ್ಥನೆಗೆ ತಥಾಸ್ತು ಅಂದ್ಬಿಟ್ಟ. ಅದು ಹಾಗೆ, ಒಳ್ಳೆ ಮನಸ್ಸಿಂದ ಏನಾದರೂ ಬೇಡ್ಕೋ, ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ನೋಡು, ಇನ್ಮೇಲೆ ನಮ್ಮ ಪ್ರಾರ್ಥನೆ ಒಂದೇ ಆಗಿರಬೇಕು. ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಆದಷ್ಟು ಬೇಗ ಅವ್ರ ಗುಣ ಆಗಬೇಕು. ಓಕೆ, ಸರಿ, ನಾನು ಫ್ರೆಶ್ ಅಪ್ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಾರ. ಸರಿ, ಹೋಗ್ಬಾರ. ಸೊ ಇನ್ನು ಮುಂದೆ ನನ್ನ ಜೀವನ ಹಾಸ್ಪಿಟ್ಲಿಂದ ಮನೆ, ಮನೆಯಿಂದ ಹಾಸ್ಪಿಟ್ಲು ಇದೇ ಆಗ್ಬಿಡುತ್ತಲ್ವ? ಯಾಕೆ ಹಾಗೆ ಹೇಳ್ತೀರಾ? ಅದನ್ನು ಇನ್ನೊಂದು ಥರ ಯೋಚನೆ ಮಾಡ್ಬೋದಲ್ವಾ? ನಿಮ್ಮ ಟ್ರೀಟ್ಮೆಂಟ್ಗೆ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸ ಸರಿ ಹೋಗುತ್ತೆ, ಟೈಮ್ ಒಂದೇ ಥರ ಇರಲ್ಲ ಅಲ್ವಾ ಭೂಮಿಕಾ? ಹಾಗಿದ್ರೆ ನನ್ನ ಡೈರಿಯಲ್ಲಿ
ನೆನಪುಗಳು, ಮೆಮೊರಬಲ್ ಮೂಮೆಂಟ್ಸ್ ಅದೆಲ್ಲ ಬಿಟ್ಟು ಯಾವ ಹಾಸ್ಪಿಟ್ಲಿಗೆ ಹೋದೆ, ಏನು ಮೆಡಿಸಿನ್ ತೊಗೊಂಡೆ, ರಿಪೋರ್ಟ್ಸ್ ಏನು ಬಂತು ಅದನ್ನಷ್ಟೇ ಬರೀಬೇಕು. ಯಾರು ಹೇಳಿದ್ದು? ನಾನು ಅಲೋನೇ ಮಾಡಲ್ಲ. ನಿಮ್ಮ ಡೈರಿನಲ್ಲಿ ಫಸ್ಟ್ ಲೈನಲ್ಲಿ ಮಾತ್ರ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ಇರಬೇಕು. ಉಳಿದಿದ್ದ ಕಡೆ ಬರೀ ನಿಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡೋದೆ, ನಿಮ್ಮನ್ನು ಎಷ್ಟು ನಗಿಸ್ದೆ, ಎಷ್ಟು ಕಾಟ ಕೊಟ್ಟೆ, ಬರೀ ಇಂಥವೇ ಬರೆದಿರಬೇಕು. ಬರೀ ಗೋಲ್ಡ್ ಮಾತ್ರ ಅಲ್ಲ, ಖುಷಿ ಇದ್ರೇ ಎಲ್ಲ ಕಂಪ್ಲೀಟ್ ಆಗೋದು. ಇದು ನಿಮ್ಮ ರೂಲಾ? ಹೌದು, ಇದೇ ನನ್ನ ರೂಲು. ನಿಮ್ಮ ರೋಗದ ಬಗ್ಗೆ ಬರೀ ಒಂದು ಲೈನ್ ಮಾತ್ರ, ಉಳಿದಿದ್ದ ಕಡೆ ಬರೀ ನಿಮ್ಮ ಖುಷಿ ನಗು ಅಷ್ಟೇ ಇರಬೇಕು. ನೋಡ್ರಿ, ನಿಮ್ಮ ಡೈರಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈ ನೋವು ಅನ್ನೋ ಪದ ಇರಬಾರ್ದು. ಹಾಗೆ ನೋಡ್ಕೋತೀನಿ. ಡೋಂಟ್ ವರಿ, ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಗೆ ಏನಾಗೋಕ್ಕೂ ಬಿಡಲ್ಲ, ನಿಮ್ಮ ಜರ್ನಿ ನಾನು ಜೊತೆಗಿದ್ದೀನಿ ಅಂತೆಲ್ಲ ದೊಡ್ಡ ದೊಡ್ಡ ಡೈಲಾಗ್ ಹೇಳಲ್ಲ. ನಿಮ್ಗೇನಾದರೂ ನೀವೊಬ್ಬರೇ ಫೇಸ್ ಮಾಡೋಕ್ಕೆ ಬಿಡಲ್ಲ, ಅಷ್ಟು ಭರವಸೆ ಕೊಡ್ತೀನಿ. ಅಷ್ಟು ಸಾಕು. ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು, ಅದೇ ನನ್ನ ಆಸೆ. ಇರ್ತೀವ್ರಿ, ಚೆನ್ನಾಗೇ ಇರ್ತೀವಿ. ಏನು ವಯಸ್ಸಾಗಿರುತ್ತೆ, ಮುದುಕಿ ಆಗಿರ್ತೀವಿ, ಮೊಣಕಾಲು ನೋವೆಲ್ಲ ಬಂದಿರುತ್ತೆ. ಸಂಜೆ ಒಬ್ರಿಗೊಬ್ರು ಬೈಕೊಂಡು ವಾಕಿಂಗ್ ಹೋಗ್ತೀವಿ. ಆಮೇಲೆ ನೀವು ತೈಲಾನೋ ಅಥವಾ ಯಾವುದಾದ್ರೂ ಮುಲಾಮೋ ನನ್ನ ಕಾಲಿಗೆ ಹಚ್ತೀರಾ. ಆಮೇಲೆ ಹಳೆದನ್ನೆಲ್ಲ ಮೆಲ್ಕು ಹಾಕ್ತಾ ಬೊಚ್ಚ ಬಾಯಿ ತುಂಬ ನಗ್ತಾ ಹಾಗೆ ಜೀವನ ಪೂರ್ತಿ ಕಳೀತೀವಿ. ಆಗಲೂ ಇಷ್ಟೇ ಮಾತಾಡ್ತೀರಾ? ಓ, ಇದಕ್ಕಿಂತ ಜಾಸ್ತಿ ಮಾತಾಡ್ತೀನಿ. ಯಾಕೆಂದರೆ ಬಾಯಲ್ಲಿ ಹಲ್ಲಿರಲ್ಲ ನೋಡಿ, ನಾಲ್ಗೆಗೆ ಏನು ಅಡ್ಡ ಬರಲ್ಲ. ಹಾಗಾಗಿ ಈ ಬೊಚ್ಚ ಬಾಯಲ್ಲಿ ಏನೇನೋ ಮಾತಾಡ್ತಿರ್ತೀನಿ. ಇಲ್ಲಪ್ಪ, ನನ್ನಿಂದ ಇದೆಲ್ಲ ಕೇಳಿಸ್ಕೊಳಕ್ಕಾಗ. ಕೇಳಿಸ್ಕೊಳ್ಳೇಬೇಕು, ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನಾನು, ನನಗೆ ನೀವು. ಏನು ಮಾಡ್ತೀರಾ? ಏನು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ಬೇರೆ ಆಪ್ಷನ್ ಎಲ್ಲ ಕೇಳಿಸ್ಕೊಳ್ಳೇಬೇಕು. ಹಳೆದನ್ನೆಲ್ಲ ಕೆದಕ್ತಾ ಈ ಕಥೆನೂ ನೆನ್ಪು ಮಾಡ್ಕೋತೀವಿ. ನೀವು ಅವತ್ತು ಎಷ್ಟು ಹೆದರಿದ್ರಿ ಗೊತ್ತಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಗ ನಾನೇನು ಹೇಳ್ತೀನಿ? ಏನೇನು ಹೇಳ್ತೀರಾ? ಹೆದರಿದ್ ನಾನು, ಧೈರ್ಯ ತುಂಬಿದ್ ನೀವು ಅಂತ ಇಬ್ಬರು ಬೊಚ್ಚ ಬಾಯಲ್ಲಿ ಹೇಳ್ಕೊಂಡು ನಗ್ತಾ ಕೂತಿರ್ತೀವಿ ಅಷ್ಟೇ. ಆವತ್ತು ಈ ಉಪದೇಶನೆಲ್ಲ ನೆನಪಿಸ್ಕೊಂಡು ನೀವು ನನಗೆ ರೇಗಿಸ್ತೀರ. ಇದೆಲ್ಲ ಆಗುತ್ತಲ್ವಾ? ಆಗುತ್ತೆ ರೀ, ಯಾಕಾಗಲ್ಲ? ಖಂಡಿತ ಆಗುತ್ತೆ. ಈಗ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ನಿಮ್ಮ ಧೈರ್ಯನ ನಂಬಿಕೆನ ಕಡಿಮೆ ಮಾಡ್ಕೋಬೇಡಿ, ಕಳ್ಕೊಬೇಡಿ. ಏನೇ ಬರಲಿ ಇಬ್ಬರು ಒಟ್ಟಿಗೆ ಫೇಸ್ ಮಾಡೋಣ. ನೀವು ನನ್ನ ಜೊತೆ ಇರ್ತೀರಲ್ವಾ? 100%. ನಾನು ಏನು ಬೇಕಾದರೂ ಫೇಸ್ ಮಾಡ್ತೀನಿ. ಎಸ್.